ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೇಗಿದ್ದೀರಾ ಅಂತ ಕೇಳಿದಾಗ ಸಖತ್ತಾಗಿದ್ದೀನಿ ಅಂತ ಮನ್ಸಾರೆ ಹೇಳೋರು ಕೆಲವರು, ಆದರೆ ಹೇಗೋ ಇದ್ದೀನಿ ಅಂತ ತುಂಬ ಕಷ್ಟದಲ್ಲಿ ಹೇಳೋರು ಕೆಲವರು. ಕಷ್ಟ ಅನ್ನೋದು ಮನುಷ್ಯಂಗೆ ಬರ್ದೆ ನನ್ನ ಮರಕ್ಕೆ ಬರತ್ತಾ? ಆದರೆ ಅದನ್ನು ಪರಿಹಾರ ಮಾಡ್ಕೊಂಡು ಮುಂದೆ ಹೇಗೆ ಹೋಗಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅಂದರೆ ನಿಮಗದು ಗೊತ್ತಾಗದೇ ಇದ್ರೆ ಗೊತ್ತಾಗುವಂಥ ಒಬ್ಬ ಗುರುವಿನ ದರ್ಶನವನ್ನು ನೀವು ಖಂಡಿತ ಮಾಡಲೇಬೇಕು. ಹೀಗೆ ನನ್ನ ಸ್ನೇಹಿತೆ ಮಾತಾಡ್ತಾ ಇರಬೇಕಾದ್ರೆ ತುಂಬ ಬೇಜಾರಲ್ಲಿ ಹೇಳ್ತಾ ಇದ್ಲು. ಮನೇಲೆಲ್ಲ ಸಿಕ್ಕಾಬಟ್ಟೆ ಟೆನ್ಷನಲ್ಲಿದ್ದಾರೆ, ನನ್ನ ವಿಷಯವಾಗಿ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. 30 ವರ್ಷ ಆಗ್ತಾ ಬಂತು, ಒಳ್ಳೆ ಯೂನಿವರ್ಸಿಟಿಲಿ ಪರ್ಸ್ಯೂ ಮಾಡಿದೆ, ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಒಳ್ಳೆ ಕೆಲಸದಲ್ಲಿದ್ದೀನಿ, ಫ್ಯಾಮಿಲಿ ತುಂಬ ಒಳ್ಳೆ ಫೈನಾನ್ಷಿಯಲ್ ಸ್ಟೇಟಲ್ಲಿದೆ. ಬಟ್ ಸ್ಟಿಲ್ ನನ್ನ ಫೀಲಿಂಗ್ಸನ್ನು ಹಂಚ್ಕೊಳ್ಳೋದಕ್ಕೆ, ನನ್ನ ಇನ್ನು ಮುಂದುವರಿದಂತಹ ಜೀವನವನ್ನು ಹಂಚ್ಕೊಳ್ಳೋದಕ್ಕೆ ನನಗೊಬ್ಬ ಲೈಫ್ ಪಾರ್ಟ್ನರ್ ಸಿಗ್ತಾ ಇಲ್ಲ ಅಂತ ಹೇಳಿದ್ಲು. ನನಗೆ ಗೊತ್ತಿದ್ದಂತಹ ನಮ್ಮ ಅವರ ಕಾಂಟ್ಯಾಕ್ಟನ್ನು ನಾನು ಅವಳಿಗೆ ಕೊಟ್ಟೆ. ಒಂದ್ಸತಿ ಹೋಗಿ ಭೇಟಿ ಮಾಡು, ಹೇಗೆ ಅನಿಸುತ್ತೆ ಅಂತ ಆಮೇಲೆ ನೀನೇ ಎಕ್ಸ್ಪೀರಿಯೆನ್ಸ್ ಮಾಡ್ತೀಯ ಅಂತ. ಅಲ್ಲಿ ಹೋಗಿ ಈ ಥರ ನನಗೆ ಮದುವೆ ಸಮಸ್ಯೆ ಇದೆ ಅಂತ ಅವಳು ಹೇಳಿದ ಮೇಲೆ, ಅವರು ಈ ಕದಳಿ ವಿವಾಹ ಅಂತಕ್ಕಂಥ ಒಂದು ಸಮಸ್ಯೆ ಇದೆ. ಅದಕ್ಕೆ ನಾನೊಂದು ಪೂಜೆಯನ್ನು ಮಾಡೋದಕ್ಕೆ ಹೇಳ್ತೀನಿ, ಅದನ್ನು ಮಾಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಂತ ನೀವೇ ಹೇಳಿ ಅಂತಂದರು. ಫೈನಲಿ ಗುರುಜಿಯನ್ನು ಭೇಟಿ ಮಾಡಿದ್ಮೇಲೆ, ಪೂಜೆ ಪುನಸ್ಕಾರಗಳನ್ನೆಲ್ಲ ಪೂರೈಸಿದ ಮೇಲೆ, ಯಾವ ಗಂಡುಗಳು ಅವಳನ್ನ ರಿಜೆಕ್ಟ್ ಮಾಡಿ ಹೋಗಿದ್ರು, ಈಗ ಪುನಃ ಅವರೇನೆ ನಾವು ಮದುವೆ ಆಗೋದಕ್ಕೆ ರೆಡಿ ಇದ್ದೀವಿ, ನಿಮ್ಮ ಹುಡುಗಿನ ತಂದ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ ಅಂತ ಫೋನ್ ಮಾಡಿ ಮಾತಾಡಿದ್ದಾರೆ.